ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಹಾಗೆಯೇ 8ನೇ ಕಂತಿನ ಹಣ ನಿಮಗೆ ಬಂದಿಲ್ವಾ? ಹಾಗಿದ್ರೆ ಮಿಸ್ ಮಾಡದೆ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿ. ತುಂಬಾ ಇನ್ಫಾರ್ಮೇಷನ್ ಇದೆ ಈ ಒಂದು ವಿಡಿಯೋದಲ್ಲಿ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ಇನ್ಫಾರ್ಮೇಷನನ್ನು ನೀಡಿದ್ದೀನಿ ಅಂತ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸೊ ಯಾರಿಗಾದರೂ ಪೆಂಡಿಂಗ್ ಹಣ ಬರಬೇಕು ಅಂತ ಇದ್ದರೆ, 7-8ನೇ ಕಂತಿನ ಹಣ ಬರಬೇಕು ಅಂತ ಇದ್ದರೆ, ಅಥವಾ 2-3 ಕಂತಿನ ಹಣ ಬಂದಿದೆ ಮಿಕ್ಕಿರೋ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಕೆಲವರಿಗೆ ಏನಪ್ಪ ಅಂತ ಅಂದರೆ 2 ಹಾಗೆಯೇ 3 ಕಂತುಗಳ ಹಣ ಮಾತ್ರ ಬಂತು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ನಮಗೆ 1 ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅನ್ನೋರು ಇದ್ದಾರೆ. ಜೊತೆಗೆ 7 ಮತ್ತು 8ನೇ ಕಂತಿನ ಹಣ ಮಾತ್ರ ಬಂದಿಲ್ಲ ನಮಗೆ ಅಂತ ಕೇಳೋರು ಇದ್ದಾರೆ. ಇನ್ನು ಕೆಲವೊಬ್ಬರು 9ನೇ ಕಂತಿನ ಬಗ್ಗೆ ಕೇಳ್ತಾರೆ, ಯಾವಾಗ ರಿಲೀಸ್ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಹಣನೇ ಬಂದಿಲ್ಲ, ಸೊ 1 ಕಂತಿನ ಹಣನೇ ಬಂದಿಲ್ಲ ನಮಗೆ ಅಂತ ಅನ್ನೋರಿಗೆ ನೋಡೋಣ. ಪೆಂಡಿಂಗ್ ಹಣ ಇವಾಗ ಏನಾಗ್ತಿದೆ ಅಂತ ಅಂದರೆ, ನಿಮಗೆ 5,000 ಬರ್ತಾ ಇದೆ, 10,000 ಬರ್ತಿದೆ, ಒಟ್ಟಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋನ ಹಾಕಿದ್ದೆ ನಿಮಗೆ. ಪ್ರೆಸೆಂಟ್ ಏನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದ್ರ ಜೊತೆಗೆ ಪೆಂಡಿಂಗ್ ಹಣವನ್ನು ಕೂಡ 5,000, 10,000, 6,000 ಈ ರೀತಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಸೊ ಉಳಿದಿರೋ ಹಣ ಏನಾಗುತ್ತೆ ಅಂತ ಅಂದರೆ, ಇವಾಗ 1 ಕಂತಿನ ಹಣನೂ ಬಂದಿಲ್ಲ ಅಂತ ಅನ್ನೋರಿಗೆ ಎಷ್ಟೊಂದು ಜನಕ್ಕೆ ಇವಾಗ ಆಲ್ರೆಡಿ ಹಣ ಬಂದಿದೆ. ಸೊ ಹಾಗಾಗಿ ಅವ್ರಿಗೆ ಒಟ್ಟಿಗೆ ಪೆಂಡಿಂಗ್ ಹಣನೂ ಕೂಡ ಉಳ್ಕೊಂಡಿರೋ, ಇನ್ನೇನು 1 ಕಂತಿನ ಹಣ ಬಂದಿಲ್ಲ ಅಂದರೆ ಅವ್ರಿಗೆ ಇನ್ನೇನು ಪೆಂಡಿಂಗು, ಎಲ್ಲ ಕಂತು ಪೆಂಡಿಗೆ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ 8, 10, 6,000 ಈ ರೀತಿ ಬಿಡುಗಡೆಯನ್ನು ಮಾಡ್ತಿದ್ದಾರೆ. ಸೊ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಥವಾ ಅರ್ಧ ಬಂದು ಇನ್ನೂ ಅರ್ಧ ಉಳ್ಕೊಂಡಿದೆ ಅಂತಂದರೆ, ಇದೇ ತಿಂಗಳ ಏಪ್ರಿಲಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಒಂದು 10-11ನೇ ತಾರೀಕು ಒಳಗಡೆ ಕೂಡ ಎಲ್ರಿಗೂ ಕೂಡ ಬರುತ್ತೆ. ಹಾಗೆಯೇ 5ನೇ ತಾರೀಕಿನವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ, ಪೆಂಡಿಂಗ್ ಹಣವನ್ನು ಬಿಡುಗಡೆ ಆಗುತ್ತೆ ಎಲ್ಲರ ಖಾತೆಗೆ ಅಂತ. ಸೊ ವೆಯ್ಟ್ ಮಾಡಿ, ಯಾರಿಗೆ ಬಂದಿಲ್ಲ ಅವರು. ಸೊ ನೆಕ್ಸ್ಟ್ ನೋಡೋದಾದರೆ 2 ಅಥವಾ 3 ಕಂತಿನ ಹಣ ಬಂತು, ಆದರೆ 7 ಮತ್ತು 8ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಏನಾಗಿರುತ್ತೆ ಅಂತಂದರೆ, 2 ಅಥವಾ 3 ಕಂತುಗಳ ಹಣ ಬಂದಿರುತ್ತೆ, ಬಟ್ ಮಿಕ್ಕಿರೋ ಕಂತಿನ ಹಣ ಬಂದಿರೋಲ್ಲ. ಸೊ ಇಂಥವ್ರಿಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಹಿಸ್ಟ್ರಿ ಅಲ್ಲಿ ಇದ್ದೇ ಇರುತ್ತೆ. ಸೊ ಒಂದು ಸಲ ನಿಮಗೆ ಹಣ ಬಂತು ಅಂತ ಅಂದರೆ ಎಷ್ಟು ಹೋಗಿದೆ, ಎಷ್ಟು ಹೋಗಬೇಕಾಗಿದೆ, ಎಷ್ಟು ಇನ್ನೂ ನಿಮಗೆ ರೀಚ್ ಆಗಿಲ್ಲ ಅನ್ನೋದ್ರ ಸ್ಟೇಟಸ್ ಅಲ್ಲಿ ಇರುತ್ತೆ. ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಎಷ್ಟು ಹಣ ಹೋಗಬೇಕು, ಎಷ್ಟು ಸ್ಟ್ರಕ್ ಆಗಿದೆ, ಸೊ ಅದನ್ನು ವೆರಿಫೈ ಮಾಡಿ ಪೆಂಡಿಂಗ್ ಹಣವನ್ನು 8ನೇ ಕಂತಿನ ಹಣದ ಜೊತೆಗೆ ನಿಮಗೆ ಬಿಡುಗಡೆ ಮಾಡ್ತಿರೋ ಅಂಥದ್ದು. ಸೊ 5ನೇ ತಾರೀಕಿನ ಒಳಗಡೆ ಎಲ್ಲ ಒಂದು ಪೆಂಡಿಂಗ್ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ 8ನೇ ಕಂತಿನ ಹಣದ ಜೊತೆಗೆ ಈ ಒಂದು ಹಣ ಬರೋ ಅಂಥದ್ದು. ಸೊ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಇನ್ನೂ ಕೂಡ ಕೆಲವೊಬ್ಬರಿಗೆ ತುಂಬಾ ಡೌಟ್ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಕೂಡ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಬಟ್ ಎಲ್ರಿಗೂ ಕೂಡ ಬಂದಿಲ್ಲ. ಅದ್ರ ಬಗ್ಗೆ ನಿಮಗೆ ಗೊತ್ತು, ಬೇಗ ಬಿಡುಗಡೆ ಆಗಿದೆ, ಎಲೆಕ್ಷನ್ ಇರೋದ್ರಿಂದ. ಸೊ ಏನಂತ ಅಂದರೆ, ಏಪ್ರಿಲ್ಗೆ ಬಿಡುಗಡೆ ಆಗಬೇಕಾಗಿತ್ತು, ಬಟ್ ಮಾರ್ಚ್ಗೆ ಬಿಡುಗಡೆ ಆಗಿದೆ, ಎಲೆಕ್ಷನ್ ಏನಿದೆ. ಸೊ ಹಾಗಾಗಿ ಬಿಡುಗಡೆನ ಮಾಡಿದ್ದಾರೆ. ಸೊ ಹೀಗಾಗಿ ಏನಾಗಿದೆ ಅಂತ ಅಂದರೆ, ನಿಮಗೆ 1 ವೀಕ್ ಒಳಗಡೆ ಕೂಡ ನಿಮಗೆ ಹಣ ಬರುತ್ತೆ ಅಂತ. ಅಂದರೆ 5ನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ 8ನೇ ಕಂತಿನ ಹಣವನ್ನು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ಎಲ್ರಿಗೂ ಕೂಡ ಸೇಫಾಗಿ ಜಮಾ ಆಗೋ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಎಲೆಕ್ಷನ್ ಇರೋದ್ರಿಂದ ಎಲ್ರ ಖಾತೆಗೂ ಕೂಡ ಹಣ ಬಂದೇ ಬರಬೇಕು, ಆ ಒಂದು ನಿಲುವಲ್ಲಿ ಈ ರೀತಿ ಟ್ರೈ ಮಾಡ್ತಿರುವಂಥದ್ದು. ಬಟ್ ಇನ್ನು 9ನೇ ಕಂತು ಆಗಿದ್ದರೆ ಇದೇ ತಿಂಗಳು ಬಿಡುಗಡೆ ಆಗುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು. ಎಲೆಕ್ಷನ್ ಇರೋದ್ರಿಂದ ಬೇಗ ಬೇಗ ಬಿಡುಗಡೆ ಮಾಡ್ತಿದ್ದಾರೆ, ಹಾಗೆ 9ನೇ ಕಂತಿನೂ ಬಿಡುಗಡೆ ಮಾಡ್ಬೋದಲ್ವಾ ಇದೇ ತಿಂಗಳು ಅಂತ ಕೇಳ್ಬೋದು. ಸೊ ಬಿಡುಗಡೆ ಆದರೂ ಆಗ್ಬೋದು, ಆಗ್ದಲ್ಲೇ ಇರ್ಬೋದು. ಬಟ್ ಇಲ್ಲಿ 8ನೇ ಕಂತು ರೀಸೆಂಟಾಗಿ ಬಿಡುಗಡೆ ಆಗಿರೋದ್ರಿಂದ ಮೆಜಾರಿಟಿ ಹೇಳಬೇಕು ಅಂತಂದರೆ ಡೌಟ್ ಇದೆ, 9ನೇ ಕಂತಿನ ಬಗ್ಗೆ ಡೌಟ್ ಇದೆ. ಸೊ ಹಾಗಾಗಿ 8ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಸೊ 5ನೇ ತಾರೀಕಿನ ನಂತರ ಎಲ್ರಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 5ನೇ ತಾರೀಕಿನ ಒಳಗಡೆ ಏನು ಮಾಡ್ತಾರೆ, ಪೆಂಡಿಂಗ್ ಹಣವನ್ನು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡೋದಾಗಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಮಾಹಿತಿ ನೀಡಿರುವಂಥದ್ದು.